ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇರಿಸಿರುವಂತಹ ಬಗ್ಗೆ ವರದಿಯನ್ನ ಕೇಳಿರುವಂತದ್ದು ಕೋರ್ಟ್ ಆದೇಶ ಪಾಲನೆ ಬಗ್ಗೆಯೂ ಕೂಡ ವರದಿಯನ್ನ ಕೇಳಿದೆ ಕೋರ್ಟ್. ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಪ್ರಾಧಿಕಾರದ ವರದಿಯನ್ನ ಪರಿಶೀಲನೆ ನಡೆಸಲಿರುವಂತದ್ದು ಕೋರ್ಟ್. ದೋಷಾರೋಪ ನಿಗದಿ ಬಗ್ಗೆಯೂ ಕೂಡ ಇವತ್ತೇ ತೀರ್ಮಾನ ಆಗಬಹುದಾದ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈರಪ್ಪಣ್ಣ ಪವಡಿ ನಾಯ್ಕ್ ಅವರಿಂದ ಇವತ್ತು ವಿಚಾರಣೆ ಕೂಡ ಇದೆ. ಸೊ ಹಾಗಾಗಿ ಇವತ್ತು ಏನಾಗುತ್ತೆ ಅನ್ನೋದೊಂದು ಪ್ರಶ್ನೆ ಇರುವಂಥದ್ದು. ಈಗಾಗಲೇ ದರ್ಶನ್ ತನ್ನ ಕೇಳಿದ್ದನ್ನು ಕೊಡ್ತಾ ಇಲ್ಲ ಅಂತ ಹೇಳಿ ಕೋರ್ಟ್ ಮೆಟ್ಟಿಲೇರಿದ್ರು. ಅದಾದ ನಂತರ ಕೋರ್ಟಿಂದ ಆದೇಶ ಬಂದಿತ್ತು. ಬಟ್ ಕೋರ್ಟಿನ ಆದೇಶ ಬಂದ್ರೂ ಕೂಡ ಯಾವುದೇ ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. ಅದೇ ಥರದೊಂದು ಪರಿಸ್ಥಿತಿ ಇದೆ. ಇಲ್ಲಿ ಕ್ವಾರಂಟೈನ್ ಸೆಲ್ನಲ್ಲೇ ನನ್ನನ್ನು ಇಡಲಾಗಿದೆ, ನಾರ್ಮಲ್ ಸೆಲ್ಗೆ ನನ್ನನ್ನು ಕಳಿಸಿ ಅಂತಂದ್ರೂ ಕೇಳ್ಕೊಳ್ತಾ ಇಲ್ಲ ಅಂತ ಹೇಳಿದರು. ಬಟ್ ಜೈಲಾಧಿಕಾರಿಗಳು ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ, ಒಬ್ಬ ವಿಚಾರಣಾಧೀನ ಕೈದಿಗೆ ಏನೇನು ಕೊಡಬೇಕೋ ಅದನ್ನೆಲ್ಲ ಕೊಟ್ಟಿದ್ದೀವಿ, ಅದಕ್ಕಿಂತ ಹೆಚ್ಚು ಕೊಟ್ಟರೆ ಆಗೋದಿಲ್ಲ, ಬಿಕಾಸ್ ನಮಗೆ ಈ ಹಿಂದೆ ಕೂಡ ಕೋರ್ಟ್ ನಿರ್ದೇಶನವನ್ನು ನೀಡಿದೆ ಅನ್ನೋದನ್ನು ಹೇಳಲಾಗಿತ್ತು. ಆದರೆ ದರ್ಶನ್ ಪರ ವಕೀಲರು ಮತ್ತೊಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ನೀವು ಆದೇಶ ಕೊಟ್ಟ ಮೇಲೂ ಕೂಡ ಯಾವುದೇ ರೀತಿಯಾದಂಥ ವ್ಯವಸ್ಥೆನ ಮಾಡಿಕೊಡ್ಲಾಗ್ತಾ ಇಲ್ಲ, ಸವಲತ್ತುಗಳನ್ನು ಕೊಡ್ಲಾಗ್ತಾ ಇಲ್ಲ, ಖುದ್ದಾಗಿ ನೀವೇ ಆಗಮಿಸಿ ನೋಡಬೇಕು ಅಂತ. ಈ ಹಿನ್ನೆಲೆಯಲ್ಲಿ ಕೋರ್ಟ್ಗಿಂದ ಏನು ಆದೇಶ ಬಂದಿತ್ತು ಅದನ್ನು ಪಾಲನೆ ಮಾಡಲಾಗ್ತಾ ಇದೆಯೋ ಅಥವಾ ಇಲ್ವೋ ಇದೆಲ್ಲದ್ರ ಬಗ್ಗೆ ನೋಡಲಿಕ್ಕೆ ಅಂತ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯನ್ನು ಕಳಿಸಲಾಗಿತ್ತು. ಅವರೊಂದು ವರದಿಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಅಲ್ಲಿ ದರ್ಶನ್ ಪರಿಸ್ಥಿತಿ ಯಾವ ರೀತಿ ಆಗಿದೆ, ನಿಜವಾಗ್ಲೂ ದರ್ಶನ್ ಹೇಳ್ತಾ ಇರೋ ಹಾಗೆ ಸಮಸ್ಯೆ ಆಗ್ತಾ ಇದೆ, ಜೈಲಾಧಿಕಾರಿಗಳು ಟಾರ್ಗೆಟ್ ಮಾಡಿದ್ದಾರಾ, ಜೈಲಾಧಿಕಾರಿಗಳು ಕೋರ್ಟ್ ಹೇಳಿದ್ದನ್ನು ಪಾಲನೆ ಮಾಡ್ತಾ ಇಲ್ವಾ, ಇದೆಲ್ಲದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನು ನೀಡ್ತಾರೆ. ಸೊ ಆ ವರದಿಯನ್ನು ಪರಿಶೀಲನೆಯನ್ನು ಮಾಡುವಂಥ ಕೋರ್ಟ್ ಇವತ್ತು ಏನು ಹೇಳುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ದೋಷಾರೋಪ ನಿಗದಿ ಬಗ್ಗೆಯೂ ಕೂಡ ಇವತ್ತು ತೀರ್ಮಾನ ಆಗಬಹುದಾದ ಸಾಧ್ಯತೆ ಇದೆ. ಜಡ್ಜ್ ಈರಪ್ಪಣ್ಣ ಪವಡಿ ನಾಯ್ಕ್ ಅವರಿಂದ ಇವತ್ತು ವಿಚಾರಣೆಯನ್ನು ನಡೆಸಲಾಗುತ್ತೆ. ಸೊ ಇವತ್ತಿನ ಕೋರ್ಟ್ನಲ್ಲಿ ಆಗುವಂಥ ಬೆಳವಣಿಗೆ ಬಗ್ಗೆ ಸಹಜವಾಗಿ ಎಲ್ರಿಗೂ ಕುತೂಹಲ ಇದೆ ಮತ್ತು ಪ್ರಶ್ನೆ ಇದೆ. ದರ್ಶನ್ ಪರವಾಗಿ ಏನಾದರೂ ಜಡ್ಜ್ಮೆಂಟ್ ಬರುತ್ತಾ ಏನು ಎತ್ತಾ ಅಂತಂದರೆ ಹಾಸಿಗೆ ದಿಂಬು ಕೊಡೋದಿರ್ಬೋದು ಅಥವಾ ಕ್ವಾರಂಟೈನ್ ಸೆಲ್ಲಿಂದ ನಾರ್ಮಲ್ ಸೆಲ್ಲಿಗೆ ಅವರನ್ನು ಕಳಿಸೋ ವಿಚಾರ ಆಗಿರ್ಬೋದು ಮತ್ತು ಜೈಲಾಧಿಕಾರಿಗಳಿಗೆ ಪ್ರಶ್ನೆ ಮಾಡುವಂಥ ವಿಚಾರ ಆಗಿರ್ಬೋದು.